ಇದು ಸರ್ಕಾರಿ ಆರ್ಟ್ಸ್ ಕಾಲೇಜು, ಇದಕ್ಕೊಂದು ಆಟದ ಮೈದಾನ ಇದೆ. ಆದರೆ ಆ ಆಟದ ಮೈದಾನವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ದುರ್ಬಳಕೆ ಮಾಡ್ತಾ ಇರೋದು ಯಾರೋ ಸಾರ್ವಜನಿಕರು, ಯಾರೋ ಸಂಬಂಧಪಡದೇ ಇರೋರು ಅಂತ ಆಗಿದ್ರೆ ಬಿಡಿ. ಆದರೆ ಈ ದುರ್ಬಳಕೆ ಆಗ್ತಾ ಇರುವ ಆರೋಪ ಕಾಲೇಜಿನ ಪ್ರಿನ್ಸಿಪಲ್ಲೇ ಮಾಡ್ತಿದ್ದಾರೆ ಅಂತ. ಕಾಲೇಜಿಗೆ ಸೇರಿರುವ ಕ್ರೀಡಾಂಗಣವನ್ನೇ ಪ್ರಿನ್ಸಿಪಲ್ಲು ಮಾರ್ಕೊಂಡ್ಬಿಟ್ಟಿದ್ದಾರೆ. ಮಕ್ಕಳು ಆಟ ಆಡೋ ಜಾಗಕ್ಕೆ ಪ್ರಿನ್ಸಿಪಲ್ ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಕಳ್ಳಾಟ ಮಾಡಿ ಕೊಳ್ಳೆ ಹೊಡೆದು ಅದನ್ನು ಯಾರಿಗೋ ಮಾರ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಅಂಬೇಡ್ಕರ್ ವಿವಿಯ KR ಸರ್ಕಲ್ನ ಆಟದ ಮೈದಾನ ಇದು. ಮೈದಾನ ಸೇರಿದಂತೆ ದೈಹಿಕ ಶಿಕ್ಷಣದ ಆಸ್ತಿಗಳ ದುರುಪಯೋಗ ಆಗಿದೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ಗೆ ಮೈದಾನವನ್ನು ಅನಧಿಕೃತವಾಗಿ ಬಾಡಿಗೆ ಕೊಟ್ಟಿದ್ದಾರಂತೆ ಪ್ರಿನ್ಸಿಪಲ್. ಲಕ್ಷಾಂತರ ರೂಪಾಯಿ ಬಾಡಿಗೆ ತಗೊಂಡು ಅದನ್ನು ಜೇಬುಗಳಿಸ್ಕೊತಿದ್ದಾರೆ. ಉನ್ನತ ಶಿಕ್ಷಣ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಪ್ರಿನ್ಸಿಪಲ್ ವಿರುದ್ಧ ದೂರು ಸಲ್ಲಿಕೆಯಾಗಿದೆ. ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ ಜೊತೆಗೆ ಕಾಲೇಜು ಮುಖ್ಯಸ್ಥರು ಒಳ ಒಪ್ಪಂದ ಮಾಡಿಕೊಂಡಿದ್ದಾರೆ ಅನ್ನುವ ಆರೋಪ ಇದೆ. ಇದು ವಿದ್ಯಾರ್ಥಿ ಸಂಘಟನೆ ಮಾಡಿರುವ ಆರೋಪ. ಈ ಬಗ್ಗೆ ಸಮಗ್ರ ತನಿಖೆ ಮಾಡಿ ಅಂತ ಹೇಳಿ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಿದ್ದಾರೆ. ಇದು ಆಟದ ಮೈದಾನ, ಅಲ್ಲಿ ಸೈಡಲ್ಲಿ ನೆಟ್ಸ್ ನೋಡ್ತಿರಲ್ಲ, ಇದು ಆ ನೆಟ್ಸನ್ನು ಯಾವುದೋ ಅಲ್ಲೇ ಸ್ಥಳೀಯವಾದಂಥ ಯಾವುದೋ ಒಂದು ಖಾಸಗಿ ಸ್ಪೋರ್ಟ್ಸ್ ಕ್ಲಬ್ಗೆ ಬಾಡಿಗೆ ಬಿಟ್ಬಿಟ್ಟಿದ್ದಾರಂತೆ. ಗೌರ್ಮೆಂಟ್ ಕಾಲೇಜ್ನ ಮೈದಾನವನ್ನು ಯಾವುದೋ ಸ್ಪೋರ್ಟ್ಸ್ ಕ್ಲಬ್ಗೆ ಪ್ರಿನ್ಸಿಪಲ್ ಬಾಡಿಗೆ ಬಿಡೋದಕ್ಕೆ ಸಾಧ್ಯನಾ? ಗೌರ್ಮೆಂಟ್ ಏನಾದರೂ ಮಾಡುತ್ತೆ ಅಂತಂದ್ರೆ ಅದು ಬೇರೆ. ಇವರೇ ನೋಡಿ, ಡಾಕ್ಟರ್ ಶ್ರೀನಿವಾಸ್ ನಾಯಕ್ ಪ್ರಿನ್ಸಿಪಲ್, ಇವರ ಮೇಲೆ ಆರೋಪ ಕೇಳಿಬಂದಿರೋದು, ಆರೋಪ ಮಾಡ್ತಿರೋದು ಇವರದ್ದೇ ಶಾಲೆಯ ಕಾಲೇಜ್ನಲ್ಲಿ ಓದ್ತಾ ಇರುವಂಥ ವಿದ್ಯಾರ್ಥಿ ಸಂಘಟನೆಯವರು. ಆಗಿದೆ ಬೆಂಗಳೂರಿನ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಆ ಕಲಾ ಕಾಲೇಜಿನ ಕ್ರೀಡಾಂಗಣವನ್ನು ಅಲ್ಲಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ನಾಯಕ್ ಮತ್ತು ದೈಹಿಕ ಶಿಕ್ಷಕರಾದ ಆನಂದ್ರವರು ಒಂದು ಪ್ರೈವೇಟ್ ಕ್ರಿಕೆಟ್ ಕ್ಲಬ್ಗೆ ಒಡಂಬಡಿಕೆ MOU ಮಾಡಿ ಬಾಡಿಗೆ ನೀಡಿರ್ತಾರೆ. ಏನಿದೆ, ಈ ರೀತಿ ಒಡಂಬಡಿಕೆಗಳನ್ನ ಯಾವುದೇ ರೀತಿ ಮಾಡೋಂಗಿಲ್ಲ ಈ ಪ್ರೈವೇಟ್ ಕಂಪ್ನಿಗಳಿಗೆ. ನಮ್ಮ UGC ಸಹ ಅದನ್ನೇ ಹೇಳುತ್ತೆ. ಅದರ ಗೈಡ್ಲೈನ್ಸಲ್ಲಿ ಏನಂತ ಹೇಳುತ್ತೆ ಅಂದರೆ, ಈ ಒಡಂಬಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಅಥವಾ ಕಾಲೇಜು ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳ ಹಂತದಲ್ಲಿ ಈ MOUಗಳನ್ನ ಮಾಡಬೇಕು. ಆದರೆ ಕಾಲೇಜಿನ ಪ್ರಿನ್ಸಿಪಾಲ್ರು ಮತ್ತು ಈ ದೈಹಿಕ ಶಿಕ್ಷಕರಾದ ಆನಂದ್ರವರು ಶಾಮೀಲಾಗಿ ಒಂದು ಒಡಂಬಡಿಕೆಯನ್ನು ಮಾಡ್ಕೊತಾರೆ ಕ್ರಿಕೆಟ್ ಕ್ಲಬ್ಗೆ. ಶಶಿಧರ್ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿದ್ದಾರೆ. ಶಶಿಧರ್, ವಿದ್ಯಾರ್ಥಿಗಳ ಆರೋಪ ಕೇಳಿದ್ರೆ ವಿದ್ಯಾರ್ಥಿಗಳು ಅದರ ಕಂಪ್ಲೀಟ್ ದಾಖಲೆಗಳನ್ನು ಇಟ್ಕೊಂಡೇ ಆರೋಪ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಏನಿದೆ ಆರೋಪ? ಏನು ವಿದ್ಯಾರ್ಥಿಗಳ ಆಕ್ರೋಶ, ಆಗ್ರಹ? ಶಶಿ ಪ್ರಣುತ್, ಆಟದ ಮೈದಾನ ಅಂತಂದ್ರೆ ಅದು ಯಾವುದೇ ಒಂದು ಶಾಲೆ ಕಾಲೇಜ್ ಆಗಿರ್ಬೋದು, ಬೇರೆ ಇಲಾಖೆಗೆ ಆಗಿರ್ಬೋದು, ಅದನ್ನ ಆಟಕ್ಕೆ ಮಾತ್ರ ಸೀಮಿತಗೊಳಿಸಬೇಕು. ಅದನ್ನ ಏನಿದ್ರು ಕೂಡ ಅಭಿವೃದ್ಧಿ ಪಡಿಸೋದು ಆ ಸಂಬಂಧಪಟ್ಟಂತ ಇಲಾಖೆಗಳು. ಆದ್ರೆ ಇಲ್ಲಿ ಆರ್ಟ್ಸ್ ಕಾಲೇಜ್ ಅನ್ನೋದು ಸುಮಾರು 100 ವರ್ಷಗಳ ಇತಿಹಾಸ ಉಳ್ಳಂತವ್ರದ್ದು. ಸಾಕಷ್ಟು ಜನ ಅಲ್ಲಿ ಶಾಸಕರಾಗಿದ್ದಾರೆ, ಸಚಿವರಾಗಿದ್ದಾರೆ, ಸಂಸದರಾಗಿದ್ದಾರೆ, ಮೇಧಾವಿಗಳಾಗಿದ್ದಾರೆ, ಸಾಕಷ್ಟು ಸಾಹಿತಿಗಳು, ಕವಿಗಳೆಲ್ಲೂ ಕೂಡ ಅಲ್ಲಿಂದನೇ ಬಂದಂತವ್ರದ್ದು. ಅಂತ ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾದಂತವ್ರು, ಪ್ರಾಂಶುಪಾಲ ಅಂತವ್ರು ಲಕ್ಷಾಂತರ ಮಂದಿಗೆ ಮಾದರಿ ಆಗ್ಬೇಕು. ಆದ್ರೆ ಆಟದ ಮೈದಾನದಲ್ಲಿ ಎಲ್ಲ ಒಂದ್ ಕಡೆ ಹಣ ಲೂಟಿ ಮಾಡೋದಕ್ಕೆ ಈ ರೀತಿಯಾಗಿ ಹೋಗಿದ್ದಾರೆ ಅಂತಂದ್ರೆ ಇದರಷ್ಟು ದುರ್ದೈವ ಇನ್ನೊಂದಿಲ್ಲ. ಯಾಕಂತಂದ್ರೆ ಭ್ರಷ್ಟಾಚಾರ ಅಂತಂದ್ರೆ ಕೇವಲ BBMP, BDA, ಸಬ್ ರಿಜಿಸ್ಟ್ರಾರ್ ಆಫೀಸು, ಇನ್ನಿತರ ಇಲಾಖೆಗಳು ಮಾತ್ರ ಕೇಳಿ ಬರ್ತಾ ಇತ್ತು. ಆದ್ರೆ ಆರ್ಟ್ಸ್ ಕಾಲೇಜ್ನ ಪ್ರಿನ್ಸಿಪಾಲ್ರು ಇವತ್ತು ಮಕ್ಕಳು ಆಟ ಆಡುವಂತ ಜಾಗದಲ್ಲಿ ಇವತ್ತು ಎಲ್ಲ ಒಂದ್ ಕಡೆ ಕಳ್ಳಾಟ ಮಾಡ್ತಿರೋದು ಬೈಗಳಿಗೆ ಬಂದಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತ ಉನ್ನತ ಶಿಕ್ಷಣ ಇಲಾಖೆಯ ಮೇಲಾಧಿಕಾರಿಗಳು, ಅದೇ ರೀತಿಯಲ್ಲಿ ಕೂಡ ಉನ್ನತ ಶಿಕ್ಷಣ ಸಚಿವರು ಈ ಒಂದು ಏನ್ ಪ್ರಾಂಶುಪಾಲರು ಆಟದ ಮೈದಾನವನ್ನ ಖಾಸಗಿ ಶಾರ್ಕಾಸ್ ಕ್ರಿಕೆಟ್ ಅಸೋಸಿಯೇಷನ್ ಅವರಿಗೆ ಬಿಟ್ಕೊಟ್ಟಿದ್ದಾರೆ. ಇದರಿಂದ ಅಲ್ಲಿ ಓದುತ್ತಿರುವಂತ ಸುಮಾರು 1000 ಜನ ಸಂಖ್ಯೆ ವಿದ್ಯಾರ್ಥಿಗಳಿದ್ದಾರೆ. ಅವ್ರು ಯಾರು ಕೂಡ ಆಟದ ಮೈದಾನವನ್ನ ಬಳಕೆ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಲ್ಲಿ ಇಡೀ ಕಾಲೇಜ್ ಇರೋದು ಏಕೈಕ ಒಂದೇ ಒಂದು ಗ್ರೌಂಡು. ಅಲ್ಲಿ ವಾಲಿಬಾಲ್ ಆಡ್ಬೋದು, ಖೋಖೋ ಆಡ್ಬೋದು, ಕಬಡ್ಡಿ ಆಡ್ಬೋದು, ಅದೇ ರೀತಿಯಲ್ಲಿ ಕೂಡ ಕ್ರಿಕೆಟ್ ಅನ್ನು ಕೂಡ ಆಡ್ಬೋದು. ಆದ್ರೆ ಇವತ್ತು ಅಲ್ಲಿ ಯಾವುದೇ ರೀತಿಯಂತ ಕ್ರೀಡಾ ಚಟುವಟಿಕೆಗಳನ್ನ ಮಾಡಕ್ಕಾಗ್ತಿಲ್ಲ. ಕೇವಲ ಕ್ರಿಕೆಟ್ ಮಾತ್ರ ಆಡ್ತಿದ್ದಾರೆ. ಅದು ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಲ್ಲ, ಬೇರೆ ಖಾಸಗಿಯವರು. ಅವರು ಬಿಟ್ಟುಕೊಟ್ಟ ನಂತರ ಏನ್ ಸ್ಟೂಡೆಂಟ್ಸ್ ಅಲ್ಲಿ ಆಟ ಆಡ್ಬೇಕು ವಿನಃ ಬೇರೆ ಸಮಯದಲ್ಲಿ ಯಾರು ಕೂಡ ಆಟ ಆಡೋದಕ್ಕಾಗೋದಿಲ್ಲ. ಮತ್ತೆ ಅಲ್ಲಿ ಏನು ಖಾಸಗಿಯವರು ಅಲ್ಲಿ ಬೇರೆ ಕೇವಲ ಅವರು ಮಾಡ್ಕೊಳ್ಳೋದಲ್ಲದೆ ಬೇರೆಯವರು ಕೂಡ ಗುತ್ತಿಗೆ ಆಧಾರದ ಮೇಲೆ ಬಾಡಿಗೆಯನ್ನು ಕೂಡ ಮಾಡ್ತಾರೆ. ಆ ಒಂದು ಕೂಡ ಕಾಲೇಜಿನ ಪ್ರಿನ್ಸಿಪಾಲ್ರು ಶಾರ್ಕಸ್ ಕ್ರಿಕೆಟ್ ಅಸೋಸಿಯೇಷನ್ ಅವ್ರಿಗೆ ಮಾಡ್ಕೊಟ್ಟಿದ್ರೆ ಪ್ರತಿ ತಿಂಗಳು 30,000 ರೂಪಾಯಿ ಬಾಡಿಗೆ ಹಣವನ್ನ ಪಡೆದುಕೊಂಡು MOU ಮಾಡ್ಕೊಂಡು ಅವ್ರ ಹತ್ರ ಹಣ ಲೂಟಿಯನ್ನ ಮಾಡ್ತಿದ್ದಾರೆ. ಹೀಗಾಗಿ ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಇಲ್ಲ, ದಯವಿಟ್ಟು ನಮ್ಗೆ ಆಟದ ಮೈದಾನವನ್ನು ವಾಪಸ್ ಕೊಡಿಸಿ ಅಂತ ಹೇಳ್ಬಿಟ್ಟು ವಿದ್ಯಾರ್ಥಿಗಳು ಮತ್ತೆ ಹಳೆ ವಿದ್ಯಾರ್ಥಿಗಳ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಉನ್ನತ ಶಿಕ್ಷಣ ಸಚಿವರು ಈ ಭ್ರಷ್ಟಾಚಾರಕ್ಕೆ ಇಳಿದಿರುವಂತ ಪ್ರಾಂಶುಪಾಲರ ವಿರುದ್ಧ ಯಾವ ರೀತಿಯಂತ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ. ಥ್ಯಾಂಕ್ ಯು ಶಶಿಧರ್ ಮಾಹಿತಿಗೆ.